ಸೇಮ್ ಲೊಕೇಶನ್ನು ಸೇಮ್ ಫುಡ್ಡು ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊ ಅನ್ನೋ 2 ಆ್ಯಪಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀನಿ. ಯಾವ್ದು ಬೇಗ ಬರುತ್ತೆ ಅಂತ ಲಾಸ್ಟ್ ಗಂಟ ನೋಡಿ. ಮೊದಲನೇದಾಗಿ ಈ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಸೇಮ್ ಫುಡ್ಡು ಸೇಮ್ ಲೊಕೇಶನ್ನು ಯಾವ್ದು ಬೇಗ ಬರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ, ಎಲ್ಲರೂ ನೋಡಿ. ಫಸ್ಟ್ ಮೊದಲನೇದಾಗಿ ಸ್ವಿಗ್ಗಿಯಲ್ಲಿ ಬಂಗಾರಪೇಟೆ ಚಾಟ್ಸು ಅದರಲ್ಲಿ ಓಪನ್ ಮಾಡಿಬಿಟ್ಟು ಒಂದು ಪಾನಿಪುರಿ, ಒಂದು ಮಸಾಲೆ ಪೂರಿ ಆರ್ಡರ್ ಮಾಡೋಣ. ಅದೇ ಥರ ಝೊಮ್ಯಾಟೊದಲ್ಲಿ ಸೇಮ್ ಬಂಗಾರಪೇಟೆ ಚಾಟ್ಸ್ ಅಂತ ಸೇಮ್ ಫುಡ್ಡು ಸೇಮ್ ಪಾನಿಪುರಿ ಮತ್ತು ಮಸಾಲೆ ಪೂರಿ ಆರ್ಡ್ರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೋಡಿ ಎರಡೂ ಸೇಮ್ ರೇಟಿಂಗ್ ಇದೆ, ಸೇಮ್ ಲೊಕೇಶನ್ ಇದೆ, ಎಲ್ಲ ಆರ್ಡ್ರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಝೊಮ್ಯಾಟೊದಲ್ಲಿ ಆರ್ಡ್ರು ಬುಕ್ ಆಯಿತು. ನನಗೆ ಇದರಲ್ಲಿ 48 ರೂಪಾಯಿ 85 ಪೈಸೆ ಬಿತ್ತು. ಅದೇ ಥರ ಸ್ವಿಗ್ಗಿಯಲ್ಲಿ ನನಗೆ 154 ರೂಪಾಯಿ ತೋರಿಸ್ತು. ಆದರೆ ಆನ್ಲೈನಲ್ಲಿ ಪೇ ಮಾಡಿದ್ಮೇಲೆ 169 ರುಪೀಸ್ ಆಗಿದೆ. ಇದೇ ಥರ ಎರಡರಲ್ಲೂ ಪೇ ಆದಮೇಲೆ ನೋಡಿ, ಇವಾಗ ಝೊಮ್ಯಾಟೊದಲ್ಲಿ ಪೇ ಆಯಿತು. ಅದಾದಮೇಲೆ ಇವಾಗ ಸ್ವಿಗ್ಗಿಯಲ್ಲೂ ಅದೇ ಥರ ಪೇ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ 154 ಇದೆ. ಅದೇ ನನಗೆ ಪೇ ಆದಮೇಲೆ 169 ರುಪೀಸ್ ಪೇ ಆಯಿತು. ಆರ್ಡರ್ ವಿಲ್ ಬಿ ಪಿಕ್ಡ್ ಅಪ್ ಶಾರ್ಟ್ಲಿ ಅಂದ್ಬಿಟ್ಟು ಝೊಮ್ಯಾಟೊದಲ್ಲಿ ಬಂತು. ಅದೇ ಥರ ಸ್ವಿಗ್ಗಿಯಲ್ಲಿ ಅಸೈನ್ ಆನ್ ಪ್ರಿಯಾರಿಟಿ ಅಂತ ಬಂದಿದೆ. ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ 28 ಮಿನಿಟ್ಸ್ ಸ್ವಿಗ್ಗಿಯಲ್ಲಿದೆ, 38 ಮಿನಿಟ್ಸು ಝೊಮ್ಯಾಟೊದಲ್ಲಿದೆ. ಪಾರ್ಟ್ನರ್ ಈಸ್ ಆನ್ ದ ವೇ ಅಂತ ತೋರಿಸ್ತದೆ. 26 ಮಿನಿಟ್ಸ್ ಆಗಿದೆ ಸ್ವಿಗ್ಗಿಯಲ್ಲಿ. ಆರ್ಡರ್ ವಿಲ್ ಬಿ ಪಿಕ್ಡ್ ಶಾರ್ಟ್ಲಿ ಅಂದ್ಬಿಟ್ಟು 37 ಮಿನಿಟ್ಸ್ ಅದೇ ಥರ ಇದೆ. ನೋಡಿ, ರೈಡರ್ ಅಕ್ಸೆಪ್ಟ್ ಆಗಿರಬೇಕು, ಅದಕ್ಕೆ ರೈಡರ್ ಶೋ ಆಗ್ತಾಯಿದೆ ಇದರಲ್ಲಿ. ಅಂದರೆ ಡೆಲಿವರಿ ಮಾಡೋರು ರೆಡಿ ಆಗಿದ್ದಾರೆ ರಿಸೀವ್ ಮಾಡೋಕ್ಕೆ ಅಂತ. ನೋಡಿ ಇಲ್ಲಿ 169 ರುಪೀಸ್ ಇದೆ ಸ್ವಿಗ್ಗಿಯಲ್ಲಿ. ಇದಾದಮೇಲೆ 25 ಮಿನಿಟ್ಸ್ ಪಿಕ್ಕಿಂಗ್ ಯುವರ್ ಆರ್ಡರ್ ನೌ, ಅಂದರೆ ರೆಸ್ಟೋರೆಂಟ್ ಅವರು ನನ್ನ ಆರ್ಡರ್ನ ಅಕ್ಸೆಪ್ಟ್ ಮಾಡಿದ್ದಾರೆ ರೆಡಿ ಮಾಡೋಕ್ಕೆ ಅಂತ ತೋರಿಸ್ತಾ ಇದೆ. 25 ಮಿನಿಟ್ಸ್ ಆಗುತ್ತೆ ಬರೋಕ್ಕೆ. ಆರ್ಡರ್ ವಿಲ್ ಪಿಕ್ ದಿ ಶಾರ್ಟ್ಲಿ ಅಂತಲೇ ಝೊಮ್ಯಾಟೊದಲ್ಲಿ 33 ನಿಮಿಷ ತೋರಿಸ್ತಾ ಇದೆ. ಆಲ್ರೆಡಿ ಇದರಲ್ಲಿ ಶೋ ಆಗ್ತಾಯಿದೆ ಗಾಡಿ ಇದೆಯಲ್ಲ, ಅದು ಝೊಮ್ಯಾಟೊದಲ್ಲಿ ಅದರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಕಲೆಕ್ಟೆಡ್ ಯುವರ್ ಆರ್ಡರ್ 32 ಮಿನಿಟ್ಸ್ ಕಲೆಕ್ಟಿಂಗ್ ಯುವರ್ ಆರ್ಡರ್ ಅಂತ ಬರ್ತಾಯಿದೆ ಝೊಮ್ಯಾಟೊದಲ್ಲಿ. 32 ಮಿನಿಟ್ಸ್ ಇದೆ, 21 ಮಿನಿಟ್ಸ್ ಬಂದ್ಬಿಟ್ಟಿದೆ. ಅಂದರೆ ಫಾಸ್ಟಾಗಿ ಆಗ್ತಾಯಿದೆ. ಇದರಲ್ಲೂ ಅಷ್ಟೇ 16 ಮಿನಿಟ್ಸ್ ಬಂದ್ಬಿಟ್ಟು ಔಟ್ ಫಾರ್ ಡೆಲಿವರಿ, ಅಂದರೆ ಡೆಲಿವರಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ರೆಡಿ ಆಗಿದೆ ಅಂತ ಅರ್ಥ. ಆರ್ಡರ್ ಈಸ್ ಆನ್ ದ ವೇ ಬರ್ತಾಯಿದೆ ಆಲ್ರೆಡಿ ಝೊಮ್ಯಾಟೊದಲ್ಲಿ. 9 ಮಿನಿಟ್ಸ್ ಆಗಿದೆ. ಸ್ವಿಗ್ಗಿಯಲ್ಲಿ ನೋಡಿ ಔಟ್ ಫಾರ್ ಡೆಲಿವರಿ 15 ಮಿನಿಟ್ಸು. ಅಕ್ಸೆಪ್ಟ್ ಮಾಡಬೇಕು ಇವಾಗ ರೈಡರು. ಅಕ್ಸೆಪ್ಟ್ ಮಾಡಿದ್ರೆ ರೆಡಿ ನಾನು ಬರ್ತಾಯಿದ್ದೀನಿ ಅಂತ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ಕೊತೀನಿ. 15 ನಿಮಿಷ ಆಗಿದೆ. ಆರ್ಡರ್ ಈಸ್ ಆನ್ ದ ವೇ ಝೊಮ್ಯಾಟೊದಲ್ಲಿ 9 ಮಿನಿಟ್ಸು ಆಲ್ರೆಡಿ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ಬರ್ತಾಯಿದೆ ಝೊಮ್ಯಾಟೊ ಆಲ್ರೆಡಿ. ಇದರಲ್ಲಿ ಯಾಕೋ ಸ್ವಿಗ್ಗಿಯಲ್ಲಿ ಇನ್ನೂ ಸ್ಟಾರ್ಟೇ ಆಗಿಲ್ಲ ಅಂತ ಅನಿಸುತ್ತೆ. ಔಟ್ ಫಾರ್ ಡೆಲಿವರಿ ಅಂತ ಮಾತ್ರ 14 ಮಿನಿಟ್ಸ್ ತೋರಿಸ್ತಿದೆ. ಅಂದರೆ ತೊಗೊಂಡಿರಬೇಕು ಆರ್ಡರ್ ಇವಾಗ. ಯಾವ್ದು ಬೇಗ ಬರುತ್ತೆ ಅಂತ ನೋಡಿ. ನಿಮ್ಮ ಪ್ರಕಾರ ನೀವು ಯಾವುದ್ರಲ್ಲಿ ಆರ್ಡರ್ ಮಾಡ್ತೀರಾ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಸ್ವಿಗ್ಗಿ ಬೆಸ್ಟಾ, ಝೊಮ್ಯಾಟೊ ಬೆಸ್ಟಾ, ಮನಿ ಸೇವ್ ಯಾವುದು ಅಂತ ಚೆಕ್ ಮಾಡಿ. 5 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಫ್ರೀ ಡೆಲಿವರಿ ಇರುತ್ತೆ, ಕೂಪನ್ ಇದ್ದರೆ ತಿಳ್ಕೊಳ್ಳಿ. ನೀವು ಯಾವ ಫುಡ್ಡು ಫೇವ್ರೇಟು ಅದನ್ನು ಕಮೆಂಟ್ ಮಾಡಿ. ನೋಡಿ ಆಲ್ರೆಡಿ ನಿಯರು 7 ಮಿನಿಟ್ಸ್ ಬಂತು. ಝೊಮ್ಯಾಟೊ ತುಂಬ ನಿಯರಲ್ಲಿದೆ, ಬರ್ತಾಯಿದೆ ಬೇಗ. ಔಟ್ ಫಾರ್ ಇದು 12 ಮಿನಿಟ್ಸ್ ಬಂತು. ಇನ್ನೂ ಹಿಂದೆಗಡೆ ಇದೆ ಸ್ವಿಗ್ಗಿ. ಝೊಮ್ಯಾಟೊ ಫಾಸ್ಟಾಗಿ ಬರ್ತಾಯಿದೆ, 6 ಮಿನಿಟ್ಸ್ ಬಂತು. ನೋಡಿ ಸ್ವಿಗ್ಗಿ 12 ಮಿನಿಟ್ಸೇ ಇದೆ ಅವಾಗಿಂದ. ರೈನೇ ಬರ್ತಾಯಿಲ್ಲ, ಇದರಲ್ಲಿ ರೈನಿಂಗ್ ಅಂತ ಶೋ ಆಗ್ತಾಯಿದೆ ನೋಡಿ 11 ಮಿನಿಟ್ಸ್ ಪಕ್ಕದಲ್ಲಿ. ಝೊಮ್ಯಾಟೊದಲ್ಲಿ ಆ ಥರ ಏನೂ ಶೋ ಆಗ್ತಾಯಿಲ್ಲ. ನಿಯರ್ ಬಂದೇ ಗೊತ್ತಾ 3 ಮಿನಿಟ್ಸ್ ಆರ್ಡರ್ಸ್. ಝೊಮ್ಯಾಟೊ ಫಾಸ್ಟ್ ಇದೆ, ನಿಯರ್ ಇನ್ನೊಂದು 3 ಮಿನಿಟ್ಸಲ್ಲಿ ಡೆಲಿವರಿ ಆಗುತ್ತೆ ಅಂತ ಶೋ ಆಗ್ತಾಯಿದೆ. ಇದರಲ್ಲಿ ಔಟ್ ಫಾರ್ ಸ್ವಿಗ್ಗಿ 11 ಮಿನಿಟ್ಸ್ ತೋರಿಸ್ತಾ ಇದೆ. 11 ಮಿನಿಟ್ಸ್ ನಿಮ್ಮ ಪ್ರಕಾರ ನೀವು ಹೇಳೋದು? 4 ಮಿನಿಟ್ಸ್ ಬಂತು ನೋಡಿ. ಸ್ವಿಗ್ಗಿ 11 ಮಿನಿಟ್ಸಿಂದ 4 ಮಿನಿಟ್ಸ್ ಅಷ್ಟು ಫಾಸ್ಟಲ್ಲಿ ಬಂದಿದ್ದಾನೆ, ರೀಚ್ ಆಗಿದ್ದಾನೆ ಅಂತ. ಆದರೆ ಇನ್ನೂ ನಿಧಾನಕ್ಕೆ ರೀಚ್ ಆಗ್ತಾಯಿದೆ ರೈಡರು, ಅಂದರೆ ಡೆಲಿವರಿ ಮ್ಯಾನು ನಿಧಾನಕ್ಕೆ ರೀಚ್ ಆಗ್ತಾಯಿದ್ದಾನೆ. 4 ಮಿನಿಟ್ಸ್ ಇದೆ ಇನ್ನು ರೀಚ್ ಆಗೋಕ್ಕೆ ಅಂತ ತೋರಿಸ್ತಾ ಇದೆ. ನೋಡಿ ಇದು 3 ಮಿನಿಟ್ಸಲ್ಲಿ ಇದೆ. ಅಂದರೆ ಅಲ್ಲೇ ಹೈವೇದಲ್ಲಿ ಎಲ್ಲೋ ಟ್ರಾಫಿಕ್ ಇದ್ದಾಗ ಸ್ವಲ್ಪ ವೆಯ್ಟ್ ಮಾಡ್ತಾರೆ, ಆ ಥರ ಎಲ್ಲ ಸಿಚುವೇಶನ್ ಇರುತ್ತೆ. ಎಲ್ಲ ಡೆಲಿವರಿ ಮ್ಯಾನ್ ಮೇಲೆ ಇದು ಮಾಡೋಕ್ಕೆ ಹೋಗಬಾರ್ದು. 2 ಮಿನಿಟ್ಸ್ ಬಂತು ನೋಡಿ ಸ್ವಿಗ್ಗಿ ನೋಡಿ 3 ಮಿನಿಟ್ಸು. ಅದಕ್ಕಿಂತ ಝೊಮ್ಯಾಟೊಗಿಂತ ಸ್ಪೀಡ್ ಆಗೋಯ್ತು ಇವಾಗ. ಎಷ್ಟು ಬೇಗ ಬಂತು ನೋಡಿ. ಆಲ್ರೆಡಿ ಅವ್ನು ರೀಚ್ ಆಗ್ತಾಯಿದ್ದಾನೆ. ಆಲ್ರೆಡಿ ನೋಡಿ ಎರಡು ಸೇಮ್ ಲೊಕೇಶನ್ನು, ಸೇಮ್ ಫುಡ್ಡು, ಎರಡರಲ್ಲೂ ಆರ್ಡ್ರ್ ಮಾಡಿರೋದು. ಪ್ರೈಸು ಡಿಫ್ರೆಂಟು ಎರಡರಲ್ಲೂ. ರೀಚ್ ಆಯ್ತು ಆಲ್ರೆಡಿ ಝೊಮ್ಯಾಟೊ ನೋಡಿ. ಆಲ್ರೆಡಿ ಮನೆ ಹತ್ರ ಬಂದು ಮೇಲೆ ಬಂದು ಕೊಟ್ಬಿಟ್ಟು ಹೋದ ನೋಡಿ. ಇವಾಗ ಸ್ವಿಗ್ಗಿ ಕೂಡ ರೀಚ್ ಆಗೋಯ್ತು.
ಸ್ವಿಗ್ಗಿ ಹೋಗಿ ಕೆಳಗಡೆ ನಾನೇ ಇಸ್ಕೊಂಬಂದೆ ನೋಡಿ. ಥ್ಯಾಂಕ್ ಯು.